Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಒಂದು ಫಂಕ್ಷನ್ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಮತ್ತು ಚಿಕ್ಕಮ್ಮ ಅಮ್ಮ ಎಲ್ಲ ಹಾಗೆ ಬರ್ತಾ ಇದ್ದಾರೆ. ನಾನಿವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 11:30 11 ಆ ಥರ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಮನೋಜ್ ಅವರು ಕೆಲಸದಿಂದ ಬರ್ತಾ ಇದ್ದಾರೆ. ಸೊ ಅವರು ಬಂದ ತಕ್ಷಣ ಹೊರಡಬೇಕು. ಸೊ ಅದಾದಮೇಲೆ ಅಲ್ಲೇ ಅಮ್ಮ ಮತ್ತು ಚಿಕ್ಕಮ್ಮ ಡೈರೆಕ್ಟ್ ಹಾಗೆ ಬಂದಿರ್ತಾರೆ ನಾವು ಹೋಗೋಷ್ಟರೊಳಗಡೆ, ಅಥವಾ ನಾವು ಅಲ್ಲಿಗೆ ಹೋಗಬೇಕಾ ಕೇಳಬೇಕು. ಕೇಳಾದ್ಮೇಲೆ ಅವ್ರು ಏನು ಹೇಳ್ತಾರೆ ನೋಡಿ, ಅದಾದಮೇಲೆ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಮನೋಜ್ ಅವರು ಬರ್ತಾರೆ. ಏನು ಫಂಕ್ಷನ್ ಅಂತ ಅಂದರೆ ಬೀಗ್ರೂಟ. ನಮಗೆ ಮದುವೆಗೂ ಇನ್ವೈಟ್ ಮಾಡಿದರು. ಬಟ್ ಏನಪ್ಪ ಅಂತ ಅಂದರೆ ನನಗೂ ಹಾಲಿಡೇ ಇರಲಿಲ್ಲ. ಸೊ ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಸರಿ ಆಯಿತು, ಇವತ್ತು ಹೆಂಗೋ ರಜಾ ಇದೆಯಲ್ಲ, ಸೊ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಮನೋಜ್ ಅವರು ಮತ್ತು ನಾನು. ಮತ್ತು ಅಮ್ಮ ಚಿಕ್ಕಮ್ಮ ಆವಾಗಲೇ ಹೇಳ್ದಂಗೆ ಅವರೂ ಆ ಕಡೆಯಿಂದ ಬರ್ತಾ ಇದ್ದಾರೆ. ಮನೋಜ್ ಅವ್ರು ಬಂದಮೇಲೆ ಅಮ್ಮಂಗೆ ಕಾಲ್ ಮಾಡಿ ಡೈರೆಕ್ಟ್ ಅಲ್ಲಿಗೆ ಬರ್ತೀರಾ, ನಾವೇ ನಿಮ್ಮ ಮನೆಗೆ ಬರಬೇಕಾ ಅಂತ ಕೇಳಿಬಿಟ್ಟು ಹೊರಡಬೇಕು. ಗುಂಡ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಇವನಿಗೂ ಅಂದರೆ ಬಿರಿಯಾನಿ ತೊಗೊಂಬರಕ್ಕೆ ಹೇಳಿದ್ದೀನಿ ಮನೋಜ್ ಅವ್ರಿಗೆ. ಸೊ ಬಿರಿಯಾನಿ ತಂದು ಕೊಡ್ತಾರೆ ಇವಾಗ. ನೋಡಿ ಏರ್ ಫಾಲ್ ಯಾವ ಥರ ಆಗ್ತಾ ಇದೆ ಒಂದು ಅಂತ ಹೇಳ್ಬಿಟ್ಟು. ಗುಂಡ ಬೆಳಿಗ್ಗೆಯಿಂದ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಾನು ರೆಡಿ ಆಗ್ತಾ ಇರೋದು ನೋಡಿ ಮೇ ಬಿ ನನ್ನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನದೇರ್ನ ಅವನೇ ತಿಂತಾನೆ. ಆ ಥರ ಎಲ್ಲ ತಿನ್ನಬಾರ್ದು, ಪ್ರಾಬ್ಲಮ್ ಆಗುತ್ತೆ. ಬಟ್ ಅದು ಏರ್ ಫಾಲ್ ಆಗ್ತಾಯಿದೆ ಇವಾಗ. ಏರ್ ಫಾಲ್ ಆಗುತ್ತೆ ಇನ್ಮೇಲೆ. ಸೊ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ನೋಡೋಣ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕರ್ಕೊಂಡೋಗಿ ಫಸ್ಟು ಹೇರ್ ಕಟ್ ಮಾಡಿಸ್ಬೇಕು. ಅದರ್ವೈಸ್ ಅವನದು ಹೇರು ಈ ಥರ ಬಿದ್ದಂಗೆಲ್ಲ ತೊಗೊಂಡು ತಿಂದ್ಬಿಡ್ತಾನೆ ನೋಡಿ. ಹಾಲು ತಿಂದೇ ಬಿಟ್ಟ ಅವನು. ಅದಕ್ಕೆ ನಾವು ಹೆಂಗೋ ಇವನ್ನ ಬಿಟ್ಟು ಹೋಗ್ತಾ ಇದ್ದೀವಲ್ಲ, ಬಿರಿಯಾನಿನಾದರೂ ತರಿಸ್ಕೊಟ್ರೆ ತಿನ್ಕೊಂಡು ಆರಾಮಾಗಿ ಮನೇಲಿ ಮಲಗಿರ್ತಾನೆ ಅಂತ ಹೇಳಿ ಬಿರಿಯಾನಿ ಥರ ಕೇಳಿದ್ದೀನಿ ಮನೋಜ್ ಅವ್ರಿಗೆ. ಮನೋಜ್ ಅವರು ಇನ್ನೇನೋ ಬರ್ತಾರೆ. ಇವನು ಬಿರಿಯಾನಿ ಎಲ್ಲ ಹಾಕ್ಕೊಟ್ಟು ಮನೋಜ್ ಅವ್ರು ರೆಡಿ ಆದಮೇಲೆ ಹೊರಡಬೇಕು. ಇನ್ನು ಸುಮ್ಮನೆ ಇರಮ್ಮ. ನಾವು ಮನೆಯಿಂದ ಪಾರ್ಟಿ ಹಾಲ್ಗೆ ಹೊರಟ್ವಿ. ಹೋದ ತಕ್ಷಣವೇ ವೆಲ್ಕಮ್ ಡ್ರಿಂಕ್ ಇಟ್ಟಿದ್ರು. ವೆಲ್ಕಮ್ ಡ್ರಿಂಕ್ ಎಲ್ಲನೂ ಕುಡಿದು ಅದಾದಮೇಲೆ ಹುಡುಗಿಗೆ ವಿಶ್ ಮಾಡಿ, ಸರಿ ಇನ್ನೇನಿದೆ ಹುಡುಗಿಗೆ ವಿಶ್ ಮಾಡಾಯಿತು, ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೂ ಹೋದ್ವಿ. ಊಟ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಅದಾದಮೇಲೆ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡಿಕೊಂಡು ಬೇಗ ಹೊರಡೋಣ ಅಂತ ಹೇಳಿ ಬೇಗ ಊಟ ಮಾಡಿಕೊಂಡು ಬೇಗನೆ ಹೊರಡೋಕ್ಕೆ ಟ್ರೈ ಮಾಡಿದ್ವಿ. ಮತ್ತು ಊಟ ಎಲ್ಲ ಏನು ಮಾಡಿಸಿದ್ರು, ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು.
ಮತ್ತು ಏನಪ್ಪ ಅಂದರೆ ತುಂಬ ಐಟಮ್ಸ್ ಮಾಡಿಸಿದ್ರು ಊಟಕ್ಕೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಐಟಮ್ಮೂ ತುಂಬ ಚೆನ್ನಾಗಿತ್ತು. ನಾನು ಮದುವೆ ಮನೆಗೇನಾದರೂ ಹೋದರೆ ಎಲ್ಲ ಥರನೂ ಟೇಸ್ಟ್ ಮಾಡಬೇಕು ಅಂತ ಟೇಸ್ಟ್ ಮಾಡ್ತೀನಿ. ಊಟ ಎಲ್ಲ ಮಾಡ್ಕೊಂಬಂದಾದ್ಮೇಲೆ ಕೆಳಗಡೆ ಬೀಡ ಮತ್ತು ಹಾಗೆ ಐಸ್ ಕ್ರೀಮು ಎಲ್ಲನೂ ಇಟ್ಟಿದ್ರು. ನಾವು ಅದನ್ನೆಲ್ಲ ಬೀಡ ಎಲ್ಲನೂ ತೊಗೊಂಡು ಆಮೇಲೆ ಕೆಳಗಡೆ ಫರ್ನಿಚರ್ ಶಾಪ್ ಇತ್ತು, ಅಲ್ಲಿಗೆ ಬರೋಣ ಅಂತ ಹೇಳಿ ಕೆಳಗಡೆ ಬಂದ್ವಿ. ಯಾಕೆ ಅಂತ ಅಂದರೆ ನಮ್ಮ ಮಾಮ ಮತ್ತು ಅತ್ತೆ ಒಂದು ಫರ್ನಿಚರ್ ನೋಡೋದಕ್ಕೆ ಅಂತ ಹೇಳಿ ಕೆಳಗಡೆ ಬಂದಿದ್ದರು. ಅದು ಯಾವ ಫರ್ನಿಚರ್ ಅಂದರೆ ಇಲ್ಲಿ ಝೂಮ್ ಆಗಿ ತೋರಿಸ್ತಾ ಇದ್ದೀನಲ್ಲ ಅದನ್ನೇ. ಅವೆರಡೂ ಸೆಟ್ಟು ಸೇರಿ ಒಂದು ಟೇಬಲ್ಗೆ 7,000 8,000 ಹೇಳಿದ್ರು. ಮತ್ತು ಅದು ಲಯನ್ ಅಥವಾ ಟೈಗರ್ ಏನಿದೆ ಅದಕ್ಕೂ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಸೊ ಹಾಗಾಗಿ ಅತ್ತೆ ಮತ್ತು ಮಾಮ ಬೇಡ ಅಷ್ಟೊಂದು ದುಡ್ಡು ಕೊಟ್ಟು ಏನು ತೊಗೊಳ್ಳೋದು, ಅಲ್ಲೇ ಎಲ್ಲಾದರೂ ಮೈಸೂರಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದರು, ಬೇಡ ಅಂತ ಹೇಳಿ. ಮಮ್ಮಿ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಕ್ಯೂನಲ್ಲ ಅದು. ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ನಾನು ಬಂದಿದ್ದೆ ಅಂತ ಹೇಳಿಬಿಟ್ಟು ಅಮ್ಮ ಬೋಟಿ ತೊಗೊಂಬಂದು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತೇಳಿ. ನಾವೀಗಷ್ಟೇ ಮನೆಗೆ ಬಂದ್ವಿ. ಏನಪ್ಪ ಅಂತ ಅಂದರೆ ಬೀಗ್ರೂಟಕ್ಕೆ ಹೋಗಿದ್ವಲ್ಲ, ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ಮತ್ತು ಹೋಗಿ ಅವ್ರಿಗೆಲ್ಲ ವಿಶ್ ಮಾಡಿ ಮತ್ತು ಅಲ್ಲಿಂದ ಅಣ್ಣನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡ್ಕೊಂಡು ಅದಾದಮೇಲೆ ಮತ್ತೆ ಅಮ್ಮನ ಮನೆಗೆ ಬಂದು ಅಲ್ಲಿ ಅಮ್ಮ ಊಟ ಮಾಡಿಕೊಂಡು ಹೋಗೋರಿ, ಈಗ ಹೋಗಿ ಅಡುಗೆ ಏನು ಮಾಡ್ತೀರಾ ಅಂತ ಹೇಳಿಬಿಟ್ಟು ಬೋಟಿ ತೊಗೊಂಬಂದಿದ್ರು. ಬೋಟಿ ಗೋಶ್ ಮಾಡೋಣ ಅಂತ ಹೇಳಿಬಿಟ್ಟು ಅದಾದಮೇಲೆ ನಮ್ಮ ಚಿಕ್ಕಮ್ಮ ನಾನು ಸೇರಿ ಬೋಟಿ ಗೋಶ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಮನೋಜ್ ಅವರು ನಾನು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬರೋವರೆಗೂ ಗುಂಡ ಮನೇಲೇ ಇದ್ನಲ್ಲ. ಸೊ ಏನು ಮಾಡ್ತಾಯಿದ್ದಾನೋ ಏನು, ಬೆಳಗ್ಗೆಯಿಂದ ಒಬ್ಬನೇ ಇದ್ದಾನೆ ಅಂತ ಫುಲ್ಲು ನನಗೆ ಅಲ್ಲೂ ಇರೋಕ್ಕಾಗ್ತಾಯಿಲ್ಲ, ಇಲ್ಲೂ ಟೆನ್ಷನ್ ಮಾಡಿಕೊಂಡು ಬೇಗ ಬೇಗ ಊಟ ಮಾಡಿ ಬಂದಿದ್ದಾಯಿತು. ಆಮೇಲೆ ಗುಂಡಂಗೂ ಬೋಟಿ ಗೊಜ್ಜು ಎಲ್ಲ ತೊಗೊಂಬಂದಿದ್ದು ಅಲ್ಲಿಂದನೇ ಊಟಕ್ಕೆ ಅಂತ ಹೇಳಿಬಿಟ್ಟು ಅವನಿಗೂ ಬಂದಾಗ ಊಟ ಹಾಕ್ಕೊಟ್ಟಿದ್ದೀವಿ. ಇವಾಗ ತಿಂತಾ ಇದ್ದಾನೆ. ನೋಡಿದ್ರಲ್ಲ, ಇಷ್ಟು ಇವತ್ತಿನ ದಿನ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ. ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.